ಜೊತೆಯಲ್ಲಿರ್ತಾರೆ ನನ್ನ ಕಲೀಗ ರಂಜಿತ್ ಶಿರಿಯಾರ್. ರಾಜ್ಯ ರಾಜಕಾರಣದಲ್ಲಿ ಇದೀಗ ಫೋನ್ ಟ್ಯಾಪಿಂಗ್ ವಿಚಾರದ್ದೇ ಸದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ಶಾಸಕರು ಹೈಕಮಾಂಡ್ಗೆ ದೂರು ನೀಡಲಿಕ್ಕೆ ಒಂದ್ ಕಡೆ ಚಿಂತನೆ ನಡೆಸ್ತಾ ಇದ್ರೆ, ಮತ್ತೊಂದು ಕಡೆ ವಿರೋಧ ಪಕ್ಷ ಬಿಜೆಪಿಗೂ ಇದು ಅಸ್ತ್ರವಾಗಿ ಸಿಕ್ಕಿದೆ. ಬಿಜೆಪಿ ಕಾಂಗ್ರೆಸ್ ನಾಯಕರ ನಡುವಿನ ಮಾತಿನ ಸಮರಕ್ಕೆ ಕಾರಣವಾಗಿದೆ ಫೋನ್ ಟ್ಯಾಪಿಂಗ್ ವಿಚಾರ. ಬಿಜೆಪಿ ಬಾಂಬ್ಗೆ ಕೆರಳಿ ಕೆಂಡವಾಗಿದ್ದಾರೆ ಕಾಂಗ್ರೆಸ್ ನಾಯಕರು. ಬಿಜೆಪಿ ನಾಯಕರಿಗೆ ಟಾಂಗ್ ಕೊಟ್ಟಿದ್ದಾರೆ ಇತ್ತ ಬಿಜೆಪಿ ಶಾಸಕ. ನಿನ್ನೆ ಮೊನ್ನೆ ಅಲ್ಲ ಹನಿ ಟ್ರ್ಯಾಪ್ ದಂಗಲ್, ಈಗ ಫೋನ್ ಟ್ಯಾಪಿಂಗ್ ಕೋಲಾಹಲ ರಾಜ್ಯದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡ್ತಾ ಇದೆ. ಬೇಹುಗಾರಿಕೆಯನ್ನ, ಫೋನ್ ಕರೆಗಳನ್ನ ಕದ್ದಾಲಿಸುವ ಮೂಲಕ ಗೌಪ್ಯ ವಿಚಾರವನ್ನ ಕಳ್ಳತನ ಮಾಡುವಂತ ಕೆಲಸ ಈಗ ನಡೀತಾ ಇದೆ. ಹನಿ ಟ್ರ್ಯಾಪ್ ಆಯ್ತು, ಈಗ ಫೋನ್ ಟ್ಯಾಪ್ ಸದ್ದು. ಸಚಿವರು ಶಾಸಕರ ಕಾಲ್ ಟ್ಯಾಪ್ ಯಾಕೆ ಮಾಡ್ತಾರೆ? ಆರೋಪ ಮಾಡೋರು ಮೊದಲು ದೂರು ಕೊಡಲಿ. ರಿಪಬ್ಲಿಕ್ ಕನ್ನಡಕ್ಕೆ ಎಸ್.ಟಿ. ಸೋಮಶೇಖರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನನ್ನ ಫೋನ್ ಬೇಕಾದರೂ ಟ್ಯಾಪ್ ಮಾಡಿಕೊಳ್ಳಲಿ ಅಂತೇಳಿ ಹೇಳಿದ್ದಾರೆ. ನೋಡಿ, ಇಂಥದ್ದೆಲ್ಲ ಚರ್ಚೆ ಈಗ ರಾಜ್ಯ ರಾಜಕಾರಣದಲ್ಲಿ ಸಂಚಲನಕ್ಕೆ ಕಾರಣ ಆಗಿದೆ ಹನಿ ಟ್ರ್ಯಾಪ್. ಅದ್ರ ಜೊತೆಗೆ ಈಗ ಫೋನ್ ಟ್ಯಾಪ್. ಎಸ್.ಟಿ. ಸೋಮಶೇಖರ್ ಅವರ ಪ್ರತಿಕ್ರಿಯೆ ಏನು ಹೇಳಿದ್ದಾರೆ ಫೋನ್ ಟ್ಯಾಪ್ ಬಗ್ಗೆ ಬನ್ನಿ ನೋಡೋಣ. ವಿಚಾರ ಈಗ ಬಹಳಷ್ಟು ಚರ್ಚೆ ಆಗ್ತದೆ ಬಜೆಟ್ ಮಾತ್ರ ಸರ್. ಅದ್ರ ಜೊತೆಯಲ್ಲಿ ಶಾಸಕರುಗಳ ಫೋನ್ ಟ್ರ್ಯಾಪ್ ಆಗ್ತಿದೆ ಅನ್ನೋಂಥದ್ದು. ಸೊ ಯಾಕಂದ್ರೆ ಶಾಸಕರಂದ್ರೆ ತಾವು ಕೂಡ ಶಾಸಕರಿದ್ದೀರಾ, ಹಾಗಾಗಿ ಆಗ ಅನ್ನಿಸ್ತಿದೆಯಾ ಸರ್? ಫೋನ್ ಟ್ರಾಪ್ ಮಾಡ್ತಕ್ಕಂಥದ್ದು ಏನು ಸೀಕ್ರೆಟ್ ಏನಿದೆ ಇವರೇ? ಈಗ ನನ್ನ ಫೋನ್ ಇದೆ, ಟ್ರಾಪ್ ಮಾಡ್ಕೊಳ್ಳಿ ಏನಿದೆ? ಏನೂ ಮಾತಾಡಲಿಲ್ಲ ಅಂತಕ್ಕಂಥದ್ದಿದ್ರೆ ಅವ್ರಿಗೆ ಯಾಕೆ ಭಯ? ಯಾಕೆ? ಏನಾರ ಇದ್ದರೆ ಕಂಪ್ಲೇಂಟ್ ಕೊಡಲಿ. ಇಂಥ ನನ್ನ ಫೋನ್ ಟ್ರಾಪ್ ಆಯ್ತದಿಂದ ಸುಮ್ಮನೆ ರಾಜಕಾರಣ ಮಾಡೋದು ಬಿಟ್ಬಿಟ್ಟು ಈಗ ಕಾರ್ಪೊರೇಷನ್ ಬಡ್ಜೆಟ್ ಆಗ್ತಾ ಇದೆ. ಮುಖ್ಯಮಂತ್ರಿಗಳು ಕೂಡ ಬಜೆಟ್ನಲ್ಲಿ ಅನುದಾನ ಕೊಟ್ಟಿದ್ದಾರೆ. ಇನ್ನು ಏನೇನು ಡೆವಲಪ್ಮೆಂಟ್ ಮಾಡಬೇಕು ಅಂತಕ್ಕಂಥದ್ದನ್ನು ಕುಳಿತು ಚರ್ಚೆ ಮಾಡಿ ಅದನ್ನು ಬಗೆಹರಿಸ್ಕೋಬೇಕೇ ವಿನ ಬಾಯ್ಕಾಟ್ ಮಾಡೋದು ಪ್ರಯೋಜನ ಏನೂ ಆಗೋದಿಲ್ಲ. ಈ ಸರ್ಕಾರದಲ್ಲಿ ಸಚಿವರುಗಳಿಗೆ ಭದ್ರತೆ ಇಲ್ಲ ಅನ್ನೋಂಥದ್ದು ಆರೋಪ ಇದೆ ಸರ್. ಆಗ ಅನ್ನಿಸ್ತಿದೆ 100% ಭದ್ರತೆ ಇದೆ. ಯಾರಿಗೆ ಭದ್ರತೆ ಇಲ್ಲ? ರಾಜಣ್ಣ ಅವರು ಹೇಳಿದ್ದಾರೆ ಸರ್, ನಮ್ಮ ಕುಟುಂಬಕ್ಕೆ ಭದ್ರತೆ ಇಲ್ಲ, ಈ ರೀತಿಯಾದಂಥ ಹನಿ ಟ್ರ್ಯಾಪ್ ಆಗಿದೆ, ದೂರು ಕೊಟ್ಟರು ಕೂಡ ಕ್ರಮ ಆಗ್ತಿಲ್ಲ ಅನ್ನೋಂಥದ್ದು. ದೂರು ಅಸೆಂಬ್ಲಿಲಿ ಹೇಳಿದ್ದಾರೆ. ಅಸೆಂಬ್ಲಿಗೆ ಹೇಳಾದ್ಮೇಲೆ ಕಂಪ್ಲೇಂಟ್ ಕೊಡಿ ಅಂತ ಕೇಳಿದ್ದಾರೆ. ಅವ್ರಿಗೆ ಯಾರು ಅಂದರೆ ಅವ್ರು ಕಂಪ್ಲೇಂಟ್ ಕೊಡಬೇಕಪ್ಪ. ಅಸೆಂಬ್ಲಿಲಿ ಹೇಳಾದ್ಮೇಲೆ 100% ಕಂಪ್ಲೇಂಟ್ ಕೊಟ್ಟು ಫೇಸ್ ಮಾಡಬೇಕಪ್ಪ. ಈಗ ಏನಾಗಿದೆ, ಇವರೇ ಮಂತ್ರಿಗಳೇ ಆಪೋಸಿಷನ್ ಲೀಡರ್ಗಳಿಗೆ ಸ್ಲಿಪ್ ಕೊಡೋದು, ವಿರೋಧ ಪಕ್ಷ ನಾಯಕರಿಗೆ ಸ್ಲಿಪ್ ಕಳಿಸೋದು, ಸ್ಲಿಪ್ಪಲ್ಲಿ ಅವ್ರಿಗೆ ಹೇಳಿಸೋದು. ಇದು ರಾಜಕಾರಣನಾ? ನೀವು ಕೂಡ ವಿರೋಧ ಪಕ್ಷದಲ್ಲೇ ಇದ್ರಿ, ನಿಮ್ಗೇನಾದರೂ ಸ್ಲಿಪ್ ಬಂತ ಸರ್? ಹೇಗೆ? ಏನು ಸ್ಲಿಪ್ಪು ನಿಮಗೂ ಬಂತ? ನಾನು ಹಿಂದ್ಗಡೆ ಇದ್ದೆ. ವಿರೋಧ ಪಕ್ಷದ ನಾಯಕರು ಒಬ್ಬರು ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ವಿರೋಧ ಪಕ್ಷದ ನಮ್ಮ ಅಸೆಂಬ್ಲಿ ಹಾಲಲ್ಲಿರ್ತಕ್ಕಂಥ ಒಬ್ಬ ಅಟೆಂಡ್ರು ಅವ್ರಿಗೆ ಯತ್ನಾಳ್ಗೆ ಒಂದು ಸ್ಲಿಪ್ಪನ್ನು ಕಳಿಸ್ತಾರೆ. ಆ ಸ್ಲಿಪ್ಪನ್ನು ನೋಡಿ ಅವರು ತದನಂತರ ಈ ಸಬ್ಜೆಕ್ಟನ್ನ ರೈಸ್ ಮಾಡ್ತಾರೆ. ಉದ್ದೇಶ ಏನು? ನಾನು ಹತ್ತಂಗೆ ಮಾಡ್ತೀನಿ, ನೀನು ಹೊಡೆದಂಗೆ ಮಾಡು ಅಂತನಾ? ಹಾಂ ಸರ್, ಅದು ತಂದು ಕೊಟ್ಟಿದ್ದು ಯಾರು ಅಂತ ಸರ್? ಸರ್, ಅದು ತಂದು ಕೊಟ್ಟಿದ್ದು ಯಾರು ಸರ್? ಯಾವ ಸಚಿವರು ತಂದು ಕೊಟ್ಟರು ಅಂತ ಸರ್? ಯಾವ ಸಚಿವರು ಕೊಟ್ಟರು ಅನ್ನೋಂಥದ್ದು ಈಗ ಇಂಪಾರ್ಟೆಂಟ್ ಆಗಿ. ಸಾಕು ಅಲ್ಲ, ಯಾವ ಸಚಿವರು ಸಾಕು ಒಂದೇ. ಎಸ್ ಸರ್, ಥ್ಯಾಂಕ್ ಯು. ಓಕೆ, ಇದು ಶಾಸಕರಾದಂಥ ಎಸ್.ಟಿ. ಸೋಮಶೇಖರ್ ಏನು ಹೇಳಿರುವಂಥ ಮಾತು. ಎಲ್ಲೊಂದು ಕಡೆ ಈ ರೀತಿಯಾದಂಥ ಮಾತೇನಿದೆ ಅಂದರೆ ಸ್ಲಿಪ್ಪನ್ನು ತರಿಸ್ಕೊಟ್ರು, ಅದನ್ನು ನಾನು ಕೂಡ ಸಾಕ್ಷಿ ಇದ್ದೇನೆ ಅನ್ನೋಂಥದ್ದು. ಸೊ BJP ಶಾಸಕರ ಆರೋಪ ಇದಕ್ಕೆ ಸತ್ಯ ಅನ್ನೋಂಥದ್ದು ಭಾಳ ಸ್ಪಷ್ಟವಾಗ್ತಾ ಇದೆ. ಸೊ ಹೀಗಾಗಿ ಈ ಒಂದು ತನಿಖೆ ಯಾವ ಹಂತಕ್ಕೆ ತಲುಪುತ್ತೆ ಅನ್ನೋಂಥದ್ದು ಕೂಡ ಭಾಳ ಕುತೂಹಲ ಇರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಜೊತೆಯಲ್ಲಿರ್ತಾರೆ ನನ್ನ ಕಲೀಗ ರಂಜಿತ್ ಶಿರಿಯಾರ್. ರಾಜ್ಯ ರಾಜಕಾರಣದಲ್ಲಿ ಇದೀಗ ಫೋನ್ ಟ್ಯಾಪಿಂಗ್ ವಿಚಾರದ್ದೇ ಸದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ಶಾಸಕರು ಹೈಕಮಾಂಡ್ಗೆ ದೂರು ನೀಡಲಿಕ್ಕೆ ಒಂದ್ ಕಡೆ ಚಿಂತನೆ ನಡೆಸ್ತಾ ಇದ್ರೆ, ಮತ್ತೊಂದು ಕಡೆ ವಿರೋಧ ಪಕ್ಷ ಬಿಜೆಪಿಗೂ ಇದು ಅಸ್ತ್ರವಾಗಿ ಸಿಕ್ಕಿದೆ. ಬಿಜೆಪಿ ಕಾಂಗ್ರೆಸ್ ನಾಯಕರ ನಡುವಿನ ಮಾತಿನ ಸಮರಕ್ಕೆ ಕಾರಣವಾಗಿದೆ ಫೋನ್ ಟ್ಯಾಪಿಂಗ್ ವಿಚಾರ. ಬಿಜೆಪಿ ಬಾಂಬ್ಗೆ ಕೆರಳಿ ಕೆಂಡವಾಗಿದ್ದಾರೆ ಕಾಂಗ್ರೆಸ್ ನಾಯಕರು. ಬಿಜೆಪಿ ನಾಯಕರಿಗೆ ಟಾಂಗ್ ಕೊಟ್ಟಿದ್ದಾರೆ ಇತ್ತ ಬಿಜೆಪಿ ಶಾಸಕ. ನಿನ್ನೆ ಮೊನ್ನೆ ಅಲ್ಲ ಹನಿ ಟ್ರ್ಯಾಪ್ ದಂಗಲ್, ಈಗ ಫೋನ್ ಟ್ಯಾಪಿಂಗ್ ಕೋಲಾಹಲ ರಾಜ್ಯದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡ್ತಾ ಇದೆ. ಬೇಹುಗಾರಿಕೆಯನ್ನ, ಫೋನ್ ಕರೆಗಳನ್ನ ಕದ್ದಾಲಿಸುವ ಮೂಲಕ ಗೌಪ್ಯ ವಿಚಾರವನ್ನ
ಕಳ್ಳತನ ಮಾಡುವಂಥ ಕೆಲಸ ಈಗ ನಡೀತಾ ಇದೆ. ಹನಿ ಟ್ರ್ಯಾಪ್ ಆಯಿತು, ಈಗ ಫೋನ್ ಟ್ಯಾಪ್ ಸದ್ದು. ಸಚಿವರು ಶಾಸಕರ ಕಾಲ್ ಟ್ಯಾಪ್ ಯಾಕೆ ಮಾಡ್ತಾರೆ? ಆರೋಪ ಮಾಡೋರು ಮೊದಲು ದೂರು ಕೊಡಲಿ. ರಿಪಬ್ಲಿಕ್ ಕನ್ನಡಕ್ಕೆ ಎಸ್ ಟಿ ಸೋಮಶೇಖರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನನ್ನ ಫೋನ್ ಬೇಕಾದರೂ ಟ್ಯಾಪ್ ಮಾಡಿಕೊಳ್ಳಲಿ ಅಂತೇಳಿ ಹೇಳಿದ್ದಾರೆ. ನೋಡಿ, ಇಂಥದ್ದೆಲ್ಲ ಚರ್ಚೆ ಈಗ ರಾಜ್ಯ ರಾಜಕಾರಣದಲ್ಲಿ ಸಂಚಲನಕ್ಕೆ ಕಾರಣ ಆಗಿದೆ. ಹನಿ ಟ್ರ್ಯಾಪ್, ಅದ್ರ ಜೊತೆಗೆ ಈಗ ಫೋನ್ ಟ್ಯಾಪ್. ಎಸ್ ಟಿ ಸೋಮಶೇಖರ್ ಅವರ ಪ್ರತಿಕ್ರಿಯೆ ಏನು ಹೇಳಿದ್ದಾರೆ ಫೋನ್ ಟ್ಯಾಪ್ ಬಗ್ಗೆ ಬನ್ನಿ ನೋಡೋಣ. ವಿಚಾರ ಈಗ ಬಹಳಷ್ಟು ಚರ್ಚೆ ಆಗ್ತಾ ಇದೆ ಬಜೆಟ್ ಮಾತ್ರ ಸರ್. ಅದ್ರ ಜೊತೆಯಲ್ಲಿ ಶಾಸಕರುಗಳ ಫೋನ್ ಟ್ರ್ಯಾಪ್ ಆಗ್ತಿದೆ ಅನ್ನೋಂಥದ್ದು. ಸೊ ಯಾಕಂದ್ರೆ ಶಾಸಕರಂದ್ರೆ ತಾವು ಕೂಡ ಶಾಸಕರಿದ್ದೀರಾ, ಹಾಗಾಗಿ ಆಗ ಅನ್ನಿಸ್ತಿದೆಯಾ ಸರ್? ಫೋನ್ ಟ್ರಾಪ್ ಮಾಡ್ತಕ್ಕಂಥದ್ದು ಏನು ಸೀಕ್ರೆಟ್ ಏನಿದೆ ಇವರೇ? ಈಗ ನನ್ನ ಫೋನ್ ಇದೆ, ಟ್ರಾಪ್ ಮಾಡ್ಕೊಳ್ಳಿ ಏನಿದೆ? ಏನೂ ಮಾತಾಡಲಿಲ್ಲ ಅಂತಕ್ಕಂಥದ್ದಿದ್ರೆ ಅವ್ರಿಗೆ ಯಾಕೆ ಭಯ? ಯಾಕೆ? ಏನಾರ ಇದ್ದರೆ ಕಂಪ್ಲೇಂಟ್ ಕೊಡಲಿ. ಇಂಥ ನನ್ನ ಫೋನ್ ಟ್ರಾಪ್ ಆಯ್ತು, ಅದರಿಂದ ಸುಮ್ಮನೆ ರಾಜಕಾರಣ ಮಾಡೋದು ಬಿಟ್ಬಿಟ್ಟು ಈಗ ಕಾರ್ಪೊರೇಷನ್ ಬಡ್ಜೆಟ್ ಆಗ್ತಾ ಇದೆ. ಮುಖ್ಯಮಂತ್ರಿಗಳು ಕೂಡ ಬಜೆಟ್ನಲ್ಲಿ ಅನುದಾನ ಕೊಟ್ಟಿದ್ದಾರೆ. ಇನ್ನು ಏನೇನು ಡೆವಲಪ್ಮೆಂಟ್ ಮಾಡಬೇಕು ಅಂತಕ್ಕಂಥದ್ದನ್ನು ಕುಳಿತು ಚರ್ಚೆ ಮಾಡಿ ಅದನ್ನು ಬಗೆಹರಿಸ್ಕೋಬೇಕೇ ವಿನ ಬಾಯ್ಕಾಟ್ ಮಾಡೋದು ಪ್ರಯೋಜನ ಏನೂ ಆಗೋದಿಲ್ಲ. ಈ ಸರ್ಕಾರದಲ್ಲಿ ಸಚಿವರುಗಳಿಗೆ ಭದ್ರತೆ ಇಲ್ಲ ಅನ್ನೋಂಥದ್ದು ಆರೋಪ ಇದೆ ಸರ್. ಆಗ ಅನ್ನಿಸ್ತಿದೆ 100% ಭದ್ರತೆ ಇದೆ. ಯಾರಿಗೆ ಭದ್ರತೆ ಇಲ್ಲ? ರಾಜಣ್ಣ ಅವರು ಹೇಳಿದ್ದಾರೆ ಸರ್, ನಮ್ಮ ಕುಟುಂಬಕ್ಕೆ ಭದ್ರತೆ ಇಲ್ಲ, ಈ ರೀತಿಯಾದಂಥ ಹನಿ ಟ್ರ್ಯಾಪ್ ಆಗಿದೆ, ದೂರು ಕೊಟ್ಟರು ಕೂಡ ಕ್ರಮ ಆಗ್ತಿಲ್ಲ ಅನ್ನೋಂಥದ್ದು. ದೂರು ಅಸೆಂಬ್ಲಿಲಿ ಹೇಳಿದ್ದಾರೆ. ಅಸೆಂಬ್ಲಿಗೆ ಹೇಳಾದ್ಮೇಲೆ ಕಂಪ್ಲೇಂಟ್ ಕೊಡಿ ಅಂತ ಕೇಳಿದ್ದಾನೆ. ಅವ್ರಿಗೆ ಯಾರು ಅಂದರೆ ಅವ್ರು ಕಂಪ್ಲೇಂಟ್ ಕೊಡಬೇಕಪ್ಪ. ಅಸೆಂಬ್ಲಿಲಿ ಹೇಳಾದ್ಮೇಲೆ 100% ಕಂಪ್ಲೇಂಟ್ ಕೊಟ್ಟು ಫೇಸ್ ಮಾಡಬೇಕಪ್ಪ. ಈಗ ಏನಾಗಿದೆ, ಇವರೇ ಮಂತ್ರಿಗಳೇ ಆಪೋಸಿಷನ್ ಲೀಡರ್ಗಳಿಗೆ ಸ್ಲಿಪ್ ಕೊಡೋದು, ವಿರೋಧ ಪಕ್ಷ ನಾಯಕರಿಗೆ ಸ್ಲಿಪ್ ಕಳಿಸೋದು, ಸ್ಲಿಪ್ಪಲ್ಲಿ ಅವ್ರಿಗೆ ಹೇಳಿಸೋದು. ಇದು ರಾಜಕಾರಣನಾ? ನೀವು ಕೂಡ ವಿರೋಧ ಪಕ್ಷದಲ್ಲೇ ಇದ್ರಿ, ನಿಮ್ಗೇನಾದರೂ ಸ್ಲಿಪ್ ಬಂತ ಸರ್? ಹೇಗೆ? ಏನು ಸ್ಲಿಪ್ಪು ನಿಮಗೂ ಬಂತ? ನಾನು ಹಿಂದ್ಗಡೆ ಇದ್ದೆ. ವಿರೋಧ ಪಕ್ಷದ ನಾಯಕರು ಒಬ್ಬರು ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ವಿರೋಧ ಪಕ್ಷದ ನಮ್ಮ ಅಸೆಂಬ್ಲಿ ಹಾಲಲ್ಲಿರ್ತಕ್ಕಂಥ ಒಬ್ಬ ಅಟೆಂಡ್ರು ಅವ್ರಿಗೆ ಯತ್ನಾಳ್ಗೆ ಒಂದು ಸ್ಲಿಪ್ಪನ್ನು ಕಳಿಸ್ತಾರೆ. ಆ ಸ್ಲಿಪ್ಪನ್ನು ನೋಡಿ ಅವರು ತದನಂತರ ಈ ಸಬ್ಜೆಕ್ಟನ್ನ ರೈಸ್ ಮಾಡ್ತಾರೆ. ಉದ್ದೇಶ ಏನು? ನಾನು ಹತ್ತಂಗೆ ಮಾಡ್ತೀನಿ, ನೀನು ಹೊಡೆದಂಗೆ ಮಾಡು ಅಂತನಾ? ಹಾಂ ಸರ್, ಅದು ತಂದು ಕೊಟ್ಟಿದ್ದು ಯಾರು ಅಂತ ಸರ್? ಸರ್, ಅದು ತಂದು ಕೊಟ್ಟಿದ್ದು ಯಾರು ಸರ್? ಯಾವ ಸಚಿವರು ತಂದು ಕೊಟ್ಟರು ಅಂತ ಸರ್? ಯಾವ ಸಚಿವರು ಕೊಟ್ಟರು ಅನ್ನೋಂಥದ್ದು ಈಗ ಇಂಪಾರ್ಟೆಂಟ್ ಆಗಿದೆ. ಸಾಕು, ಅಲ್ಲ, ಯಾವ ಸಚಿವರು ಸಾಕು ಒಂದೇ. ಎಸ್ ಸರ್, ಥ್ಯಾಂಕ್ ಯು. ಓಕೆ, ಇದು ಶಾಸಕರಾದಂಥ ಎಸ್ ಟಿ ಸೋಮಶೇಖರ್ ಏನು ಹೇಳಿರುವಂಥ ಮಾತು. ಎಲ್ಲೊಂದು ಕಡೆ ಈ ರೀತಿಯಾದಂಥ ಮಾತೇನಿದೆ ಅಂದರೆ ಸ್ಲಿಪ್ಪನ್ನು ತರಿಸ್ಕೊಟ್ರು, ಅದನ್ನು ನಾನು ಕೂಡ ಸಾಕ್ಷಿ ಇದ್ದೇನೆ ಅನ್ನೋಂಥದ್ದು. ಸೊ BJP ಶಾಸಕರ ಆರೋಪ ಇದಕ್ಕೆ ಸತ್ಯ ಅನ್ನೋಂಥದ್ದು ಭಾಳ ಸ್ಪಷ್ಟವಾಗ್ತಾ ಇದೆ. ಸೊ ಹೀಗಾಗಿ ಈ ಒಂದು ತನಿಖೆ ಯಾವ ಹಂತಕ್ಕೆ ತಲುಪುತ್ತೆ ಅನ್ನೋಂಥದ್ದು ಕೂಡ ಭಾಳ ಕುತೂಹಲ ಇರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.